ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾವು ರಕ್ಷಾಬಂಧನ ಆಚರಣೆ ಮಾಡಿದೇವ್ರಿ. ಸೊ ನೀವೆಲ್ಲರೂ ಮಾಡಿರಿ ಅನ್ನೋದು ಗೊತ್ತು. ನಾವು ಹೆಂಗೆ ಮಾಡಿದ್ವಿ ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದೇನೆ. ಇದು ಆಗಸ್ಟ್ 19, 2024 ಇಶ್ವಿದು. ಸೊ ಇದು ನಮ್ಮ ತಮ್ಮ ಅಂತರೂ ರೆಡಿ ಆಗಕತ್ತಿದ್ದ. ನಾನು ಈ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದೆ. ಆ ಟೈಮಿಗೆ ಅಂತಂದು ಹೇಳಿ ಅವ್ರು ರೆಡಿ ಆಗಿದ್ದ. ನಾನು ಕೂಡ ಮನೆಯಿಂದ ಏನೇನು ಸಾಮಾನು ತೊಗೊಂಡು ಹೋಗಬೇಕು ಅದನ್ನೆಲ್ಲ ತೊಗೊಂಡೋಗಿದ್ದೆ. ಅಫ್ಕೋರ್ಸ್ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಅಣ್ಣ ತಮ್ಮಂದರಿಗೆ ರಕ್ಷಾಬಂಧನ ಅಂದರೆ ರಾಖಿ ಹಬ್ಬನ ಆಚರಣೆ ಮಾಡಬೇಕು ಅನ್ನೋದು ಪದ್ಧತಿ ಅದ ರೀ. ನನ್ನ ತವ್ರ ಮನೆ ಅಂತೂ ಇದ್ದೂರಾಗ ಅದಲ್ರಿ, ಹಿಂಗಾಗಿ ನನಗದೊಂದು ಸಮಸ್ಯೆ ಅನಿಸಿಲ್ಲ. ಬಟ್ ನಮ್ಮ ತಂಗಿ ಬೇರೆ ಊರಾಗಿರ್ತಾಳಲ್ಲ, ಹಿಂಗಾಗಿ ನಂದೊಂದು ನಮ್ಮ ತಂಗಿದೊಂದು ಅಂತ ಹೇಳಿ ನಾನು ವರ್ಷ ಕಟ್ಟಿರ್ತೇನೆ ರೀ. ನಾವು ಈ ಸಾರಿ ಹಬ್ಬನ ಆದಷ್ಟು ಚಲೋ ಮಾಡಬೇಕು, ಜೋರಾಗಿ ಮಾಡಬೇಕು ಅನ್ನೋ ಆಚರಣೆ ಭಾಳ ಇತ್ತು ರೀ. ಹೀಗಾಗಿ ನಮ್ಮ ತಂಗಿ ಮೊದ್ಲಕ್ಕೆ ಹಿಂದಿನ ದಿವಸ ಬಂದು ರಾಖಿ ಎಲ್ಲ ಕೊಟ್ಟು ಎಲ್ಲ ಇದನ್ನು ಮಾಡ್ಕೊಂಡು ಹೋಗಿದ್ಲು ರೀ. ಯಾಕಂದ್ರೆ ಹುಡುಗರು ಅದು ಅದಾವ್ರಿ. ಆಕಿಗೆ ನೆಕ್ಸ್ಟ್ ಡೇ ಅಂತರೂ ಹುಡುಗರು ಸಾಲಿಯೋದು ಇರ್ತಾವ ಅಂಥೇಳಿ ಆಕಿ ಹೋಗ್ತೀನಿ ಅಕ್ಕ ನೀನ ಕಟ್ಟಂದ್ಲು. ಆಯಿತು ಅಂತಂದೆ. ಅದಕ್ಕೆ ನಾನು ಕಟ್ಟಕ್ಕೆ ಬಂದೀನಿ. ಅದು ಬೆಳಗ್ಗೆ ನನ್ನ ತಮ್ಮ ಮತ್ತು ಅವನು ಅಂಗಡಿ ತೆಗಿಯೋರಾಗ ಮುಂಚೆ ಬಂದು ಕಟ್ಟಿರಾಯ್ತು ಅಂತ ಹೇಳಿ ಬಂದಿದ್ದೆ. ಹಾಗೆ ನಾವು ರಕ್ಷಾಬಂಧನ ಕಟ್ಟಬೇಕಾದ್ರೆ ಯಾವಾಗಲೂ ಏನು ಹೇಳ್ಬೇಕು ಅಂದ್ರೆ ಮುಷ್ಟಿ ಏನಿರುತ್ತಲ್ಲ ಅವ್ರದ್ದು ಖಾಲಿ ಇಡಬಾರ್ದು ರೀ. ಒಂದು ಬೆಳ್ಳಿ ಏನಾರ ಅಥವಾ ಅಕ್ಷತೆ ಕಾಳು ಅಥವಾ ಕಾಯಿ ಇಟ್ಟು ನೀವು ಈ ರೀತಿಯಾಗಿ ಮುಷ್ಟಿ ಕಟ್ಟಿ ಆದ್ಮೇಲೆ ನಾವು ಕಟ್ತಿರ್ತೇವಲ್ರಿ, ಅವಾಗ ಒಂದು ಮುಷ್ಟಿ ಖಾಲಿ ಇರಬಾರ್ದ್ರಿ. ಅದಕ್ಕೆ ನಾನು ಅಕ್ಷತೆ ಕಾಳು ಮತ್ತು ತೆಂಗಿನಕಾಯಿ ಕೊಟ್ಟೆ. ತೆಂಗಿನಕಾಯಿ ಅಂತೂ ಕಲ್ಪವೃಕ್ಷ ಅಲ್ರಿ. ಹಾಗಾಗಿ ನಮ್ಮದು ಹೆಂಗೆ ಅಭಿವೃದ್ಧಿ ಆಗುತ್ತೆ ಅವ್ರ ಜೀವನದಲ್ಲೂ ಅಷ್ಟೇ ಅಭಿವೃದ್ಧಿ ಆಗಲಿ, ಅದು ಮತ್ತು ನಮ್ಮ ತವ್ರ ಮನೆ ಅಂತರೂ ಅಷ್ಟೇ ಬೆಳೀಲಿ ಅನ್ನೋದು ಹೆಣ್ಮಕ್ಳ ಆಸೆ ಇರ್ತೈತೆ ರೀ. ಹೀಗಾಗಿ ಹೆಣ್ಮಕ್ಳನ್ನ ಹೋದಾಗಂತರೂ ಹರಿಸ್ಕೇಸ್ಬಾರ್ದು ನಮ್ಮ ಮಾತ್ರ ಯಾರು. ಹಾಗೆ ನಾನು ರಕ್ಷಾಬಂಧನ ನಮ್ಮದು ನನ್ನ ತಂಗಿದು ಅಂತ ಕಟ್ಟಿದೆ. ಮತ್ತು ರಕ್ಷಾಬಂಧನ ಯಾಕೆ ಆಚರಣೆ ಮಾಡ್ತಾರ ಅಂತಂದರೆ, ನನಗೆ ತಿಳಿದ ಪ್ರಕಾರ ಅಂದರೆ ಈ ರಾಜ ಬಲಿ ಅಂತ ಗೊತ್ತಲ್ಲ. ಸೊ ರಾಜ ಬಲಿ ಪಾತಾಳ ಲೋಕದ ರಾಜ ಆಗಿರ್ತಾನೆ ರೀ. ಸೊ ಪಾತಾಳ ಲೋಕದಾಗ ಇದು ರಾಣಿ ಮಹಾಲಕ್ಷ್ಮಿ ಕೂಡ ಇರ್ತಾರೆ. ಸೊ ಪಾತಾಳ ಲಕ್ಷ್ಮಿ ಇರ್ತಾಳೆ. ಸೊ ಪಾತಾಳ ಲಕ್ಷ್ಮಿ ಏನು ಮಾಡ್ತಾಳಂದ್ರೆ ಬಲಿಗೆ ರಾಖಿ ಕಟ್ತಾಳ್ರಿ. ಅದು ಶ್ರೀಮನ್ ನಾರಾಯಣ ಹೇಳಿದ ಮೇರೆಗೆ. ಅದಕ್ಕಾಗಿ ಅವತ್ತಿನಿಂದ ಇದನ್ನ ಆಚರಣೆ ಮಾಡ್ಕೊಂತನ ಬಂದದ ರೀ. ಹಾಗೆ ಇಂದ್ರದೇವ ಕೂಡ ತನ್ನ ಹೆಂಡತಿ ಕಡೆಯಿಂದನ ರಾಖಿ ಕಟ್ಟಿಸ್ಕೊತಾನ. ಅದು ಏನು ಅವರ ಗುರುಗಳಾದ ಬೃಹಸ್ಪತಿ ಕಡೆಯಿಂದ ಆಜ್ಞೆ ಆದ್ಮೇಲೆ ರೀ. ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ಕೂಡ ತನ್ನ ದ್ರೌಪದಿ ಕಡೆಯಿಂದ ರಾಖಿನ ರಾಖಿ ಅಂತಲ್ಲ ರೀ, ಅವಾಗ ಕೈಟ್ ಹಾರಿಸಿರ್ತಾನ ಕೃಷ್ಣ. ಗಾಳಿಪಟ ಹಾರಿಸುವಾಗ ಕೈ ಕಟ್ಟಾಗತ್ತೆ. ಅವಾಗ ದ್ರೌಪದಿ ಅವನಿಗೆ ದಾರ ಏನ್ ಅಂತ ಕಟ್ಬೇಕಂತ ಗೊತ್ತಾಗಲ್ದಕ್ಕೆ ತನ್ನ ಕಡೆ ಇರೋ ಸೀರೆಯ ಅಂಚನ ಹರಿದು ಅವಳಿಗೆ ಕಟ್ತಾಳ್ರಿ. ಅವಾಗಿಂದ ಕೃಷ್ಣ ಹೇಳ್ತಾನು ಇದು ರಕ್ಷಾಬಂಧನ. ಸೊ ತಂಗಿಗೆ ಯಾವುದೇ ಸಮಸ್ಯೆ ಇದ್ರು ನಾ ಬಂದು ಅಲ್ಲಿ ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಇದರಲ್ಲಿ ಮೂರು ಕಥೆಗಳು 3 ಅಂಶ ಹೇಳ್ತಾವ್ರಿ. ಒಂದು ಸಂಬಂಧ ಇಲ್ಲದೆ ಇರೋದು, ಇನ್ನೊಂದು ಅಣ್ಣ ಮತ್ತೆ ತಂಗಿ ಸಂಬಂಧ ಇರೋದು, ಹಾಗೆ ಇನ್ನೊಂದು ಗಂಡ ಮತ್ತೆ ಹೆಂಡತಿ ಸಂಬಂಧ ಇರೋದು. ಇವೆಲ್ಲದರಲ್ಲೂ ರಕ್ಷಾಬಂಧನ ಅನ್ನೋದು ಐತ್ರಿ. ಸೊ ಯಾರೇ ಆಗಲಿ ರಕ್ಷಣೆ ಮಾಡುವಂತಹದ್ದು ಯಾರೇ ಇರಲಿ ನಾವು ರಾಖಿನ ಕಟ್ಬೋದ್ರಿ. ಅದ ನಮ್ಮ ಮೊದಲಿನ ಇತಿಹಾಸದಾಗ ಅದ ರೀ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾನು ಈ ವರ್ಷ ಏನು ರಾಖಿ ಕಟ್ಟಿರ್ತೇನಲ್ಲ, ನಮ್ಮ ತಂಗಿ ಅವಳದೇನು ಪಾಲಿಂದ ಇರುತ್ತಲ್ರಿ. ಸೊ ಗಿಫ್ಟು ಅವಳಿಗೆ ನಾನು ಫೋನ್ಪೇ ಅದು ಮಾಡಿರ್ತೀನಿ, ಇಲ್ಲ ಬಂದಾಗ ಕೊಟ್ಬಿಟ್ಟಿರ್ತೀನಿ, ಅವಳದನ್ನ ಇಟ್ಕೊಂಡಿರೋದಿಲ್ಲ. ಹಾಗೆ ನಾನು ಸ್ವೀಟು ನಮ್ಮ ತಮ್ಮಗೆ ಉಂಡಿ, ಅದು ಸೇವ್ ಉಂಡಿ ಅಂತ ಇಷ್ಟ ಅಂತೆ. ಸೊ ಸೇವ್ ಉಂಡಿಯನ್ನು ಕೊಟ್ಟೆ. ಹಾಗೆ ಅವನು ಕೂಡ ರಿಟರ್ನ್ ಗಿಫ್ಟ್ ತೊಗೊಂಬಂದಿದ್ದ, ಸೀರೆ ತಂದಿದ್ದ. ನನಗೂ ತುಂಬ ಖುಷಿ ಆಯಿತು. ಸೊ ನನ್ನ ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಕಾಮೆಂಟ್ ಸೆಕ್ಷನ್ದಾಗ ಮಸ್ತ್ ಅಂತ ಹೇಳಿ ಕಮೆಂಟ್ ಹಾಕಿರಿ. ನನಗಂತೂ ಸೀರೆ ಅಂತೂ ಸೂಪರ್ ಆಗಿತ್ತು. ನೀವು ರಕ್ಷಾಬಂಧನಕ್ಕೆ ಯಾವ್ಯಾವ ಗಿಫ್ಟ್ ನಿಮ್ಮ ಅಂದ್ರಾಗಲಿ ತಮ್ಮಂದ್ರಾಗಲಿ ಕೊಟ್ಟಿದ್ರು ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ಬರೆದು ಹಾಕೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ಬೆಟ್ಟಾಗುಣ್ರಿ.